ಕೈ ಕಾಲುಗಳಲ್ಲಿ ನೋವು ಅಥವಾ ಮರಗಟ್ಟುವ ಅನುಭವ ಆಗುತ್ತಿದೆಯಾ? ಹಾಗಿದ್ರೆ ಈ ಕಾಯಿಲೆಗಳ ಲಕ್ಷಣವಿರಬಹುದು. ಸಾಮಾನ್ಯವಾಗಿ ವಯಸ್ಸಾಗುತ್ತಿದ್ದಂತೆ ಕೈ ಅಥವಾ ಕಾಲುಗಳಲ್ಲಿ ಕೆಲವರಿಗೆ ಪದೇ ಪದೇ ಮರಗಟ್ಟುವಿಕೆ ಅಥವಾ ನೋವಿನ ಸಮಸ್ಯೆ ಕಾಣಿಸುವುದು ಸಾಮಾನ್ಯ. ಆದರೆ ಇಂದಿನ ದಿನಗಳಲ್ಲಿ ಸಣ್ಣ ವಯಸ್ಸಿನವರಲ್ಲಿಯೂ ಕೂಡ ಇದೇ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದೆ. ಅಲ್ಲದೆ ಈ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಲು ಪ್ರಾರಂಭಿಸಿದಾಗ ಮಾತ್ರ ನಾವು ವೈದ್ಯರ ಬಳಿ ಹೋಗುತ್ತೇವೆ. ಅಷ್ಟೊತ್ತಿಗೆ ನಿಮಗೆ ಏನೋ ಕಾಯಿಲೆ ಬಂದಿರುತ್ತದೆ. ದೇಹದಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಕಾಣಿಸಿಕೊಂಡಾಗ ಅಥವಾ ದೇಹಕ್ಕೆ ಬೇಕಾಗುವ ಖನಿಜಾಂಶಗಳು ಹಾಗೂ ವಿಟಮಿನ್ಸ್ಗಳು ಸರಿಯಾದ ಪ್ರಮಾಣದಲ್ಲಿ ಸಿಗದೇ ಇದ್ದಾಗ ಅದನ್ನು ನಮ್ಮ ದೇಹ ನಮಗೆ ಕೆಲವೊಂದು ರೋಗ ಲಕ್ಷಣಗಳ ಮೂಲಕ ಹೇಳಲು ಪ್ರಯತ್ನ ಪಡುತ್ತದೆ. ಉದಾಹರಣೆಗೆ ಕೈ ಕಾಲುಗಳಲ್ಲಿ ಮುಳ್ಳು ಚುಚ್ಚಿದಂತೆ ಆಗುವುದು, ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು ಇತ್ಯಾದಿ. ಕೈಗಳು, ಕಾಲುಗಳು, ಅಂಗೈಗಳು ಮತ್ತು ಪಾದಗಳಲ್ಲಿ ಇಂತಹ ಒಂದು ಅನುಭವ ಉಂಟಾಗುತ್ತದೆ. ಹೆಚ್ಚಾಗಿ ವಯಸ್ಸಾದವರಲ್ಲಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಆದರೆ ಇತ್ತೀಚೆಗೆ ಸಣ್ಣ ವಯಸ್ಸಿನವರಲ್ಲಿಯೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತಿದೆ. ಯಾರಿಗೆ ಈ ಸಮಸ್ಯೆ ಹೆಚ್ಚು? ಕೆಲವೊಮ್ಮೆ ನಮ್ಮ ಇಡೀ ದೇಹದ ಭಾರವನ್ನು ಕಾಲುಗಳ ಮೇಲೆ ಬಿಟ್ಟು ನಿಂತುಕೊಳ್ಳುವ ಸಂದರ್ಭ ಬಂದಾಗ, ಉದಾಹರಣೆಗೆ ಬೇಕರಿ, ಗಾರ್ಮೆಂಟ್ಸ್, ಟ್ರಾಫಿಕ್ ಪೊಲೀಸ್ ಇವರಲ್ಲಿ ಈ ಸಮಸ್ಯೆ ಹೆಚ್ಚು. ಅಥವಾ ಒಂದೇ ಕಡೆ ತಲೆಯ ಅಡಿಯಲ್ಲಿ ಕೈ ಇಟ್ಟುಕೊಂಡು ಮಲಗಿದಾಗ, ಇಲ್ಲ ಅಂದ್ರೆ ನೆಲದಲ್ಲಿ ಕಾಲು ಮಡಚಿ ಕುಳಿತುಕೊಳ್ಳುವ ಸಂದರ್ಭ ಬಂದಾಗ ಸ್ವಲ್ಪ ಹೊತ್ತಿನ ನಂತರ ಈ ಸಮಸ್ಯೆ ಎದುರಾಗುತ್ತದೆ. ಏಕೆಂದರೆ ಕೈಗಳಿಗೆ ಮತ್ತು ಕಾಲುಗಳಿಗೆ ಈ ಸಮಯದಲ್ಲಿ ರಕ್ತ ಸಂಚಾರ ಸಂಪೂರ್ಣವಾಗಿ ನಿಂತು ಹೋಗಿರುತ್ತದೆ. ಆದರೆ ಇದೊಂದು ತಾತ್ಕಾಲಿಕ ಆರೋಗ್ಯ ಸಮಸ್ಯೆಯಾಗಿದ್ದು 2 ಅಥವಾ 3 ನಿಮಿಷದಲ್ಲಿ ಮತ್ತೆ ಕೈ ಮತ್ತು ಕಾಲುಗಳಿಗೆ ಮತ್ತೊಮ್ಮೆ ರಕ್ತ ಸಂಚಾರ ಹರಿಯಲು ಶುರುವಾಗುತ್ತದೆ. ನಂತರ ಮುಳ್ಳು ಚುಚ್ಚಿದಂತೆ ಆಗುವುದು, ಪಾದಗಳಲ್ಲಿ ನೋವು ಕಾಣಿಸಿಕೊಳ್ಳುವುದು, ಮರಗಟ್ಟುವಿಕೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುವುದು ಇವೆಲ್ಲ ಸಂಪೂರ್ಣವಾಗಿ ಇಲ್ಲವಾಗುತ್ತದೆ. ಆದರೆ ಪದೇ ಪದೇ ಈ ರೀತಿ ಸಮಸ್ಯೆ ಕಾಣಿಸಿಕೊಂಡರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳುವುದು ಒಳ್ಳೆಯದು. ಯಾಕೆಂದರೆ ಇದು ಗಂಭೀರ ಆರೋಗ್ಯ ಸಮಸ್ಯೆ ಆಗಿರಲೂಬಹುದು. ಈ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುವುದು ಸರಿಯಲ್ಲ. ಒಂದು ವೇಳೆ ಕೈ ಮತ್ತು ಕಾಲುಗಳಲ್ಲಿ ನಿರಂತರ ನೋವು ಕಾಣಿಸಿಕೊಳ್ಳುತ್ತಿದ್ದರೆ ಅದು ಅನೇಕ ರೋಗಗಳ ಲಕ್ಷಣಗಳಾಗಿರಬಹುದು. ಕೈ ಮತ್ತು ಕಾಲುಗಳಲ್ಲಿನ ನೋವನ್ನು ಸಾಮಾನ್ಯವೆಂದು ಪರಿಗಣಿಸಿ ಮನೆ ಮದ್ದುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿರ್ಲಕ್ಷಿಸಬಾರದು. ಇಲ್ಲಿ ನಾವು ಕೈ ಮತ್ತು ಕಾಲುಗಳಲ್ಲಿ ನೋವು ಏಕೆ ಇರುತ್ತದೆ ಮತ್ತು ಅದು ಯಾವ ರೋಗಗಳ ಲಕ್ಷಣವಾಗಿದೆ ಎಂಬುದನ್ನು ಇಲ್ಲಿ ನಾವು ನೋಡೋಣ. ಕೈ ಮತ್ತು ಕಾಲುಗಳಲ್ಲಿ ನೋವಿನ ಸಮಸ್ಯೆ. ಸಾಮಾನ್ಯವಾಗಿ ಕೈ ಮತ್ತು ಕಾಲುಗಳಲ್ಲಿ ನೋವಿನ ಸಮಸ್ಯೆ 50 ವರ್ಷ ವಯಸ್ಸಿನ ನಂತರ ಪ್ರಾರಂಭವಾಗುತ್ತದೆ. ಈ ಸಮಸ್ಯೆ ಇದಕ್ಕೂ ಮೊದಲು ಬರುತ್ತಿದ್ದರೆ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರದಿಂದಿರಬೇಕು. ಕೈ ಮತ್ತು ಕಾಲುಗಳಲ್ಲಿ ನೋವು ಅನೇಕ ಗಂಭೀರ ಕಾಯಿಲೆಗಳ ಲಕ್ಷಣವಾಗಿದೆ. ಈ ಕಾಯಿಲೆಗಳಲ್ಲಿ ಕೆಲವೊಂದು ಗುಣಪಡಿಸಬಹುದಾಗಿದ್ದರೂ ಕೆಲವು ಗಂಭೀರ ಕಾಯಿಲೆಗಳ ಲಕ್ಷಣವಾಗಿರಬಹುದು. ಇನ್ನು ಆತಂಕಕಾರಿ ವಿಚಾರ ಏನೆಂದರೆ ಕೆಲವೊಂದು ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಂಡ ಬಳಿಕ ಅವು ಜೀವನ ಪರ್ಯಂತ ಕಾಡುತ್ತಲೇ ಇರುತ್ತವೆ. ಆದ್ದರಿಂದ ಕೈ, ಬೆರಳು, ಮೊಣಕಾಲು, ಹಿಮ್ಮಡಿ, ಕಾಲು, ಕಾಲ್ಬೆರಳು ಇತ್ಯಾದಿಗಳಲ್ಲಿ ನೋವು ಇದ್ದರೆ ಖಂಡಿತವಾಗಿಯೂ ಅದನ್ನು ಪರೀಕ್ಷಿಸಿಕೊಳ್ಳಿ. ಈ ರೋಗಗಳ ಲಕ್ಷಣಗಳಾಗಿರಬಹುದು. ಕೈ ಮತ್ತು ಕಾಲುಗಳಲ್ಲಿನ ನೋವು ಅಥವಾ ಮರಗಟ್ಟುವಿಕೆ, ಮಧುಮೇಹ, ಸಂಧಿವಾತ, ನರಮಂಡಲಕ್ಕೆ ಸಂಬಂಧಿಸಿದ ಅಸ್ವಸ್ಥತೆಗಳು, ರಕ್ತ ಪರಿಚಲನೆಯ ಸಮಸ್ಯೆಗಳು, ವಿಟಮಿನ್ ಕೊರತೆಯ ಲಕ್ಷಣವೂ ಆಗಿರಬಹುದು. ನೋವಿನ ಕಾರಣವನ್ನು ತನಿಖೆಯ ನಂತರವೇ ತಿಳಿಸಬಹುದು. ಯೂರಿಕ್ ಆಮ್ಲದ ಹೆಚ್ಚಳವು ಕೈ ಮತ್ತು ಕಾಲುಗಳ ಸಣ್ಣ ಕೀಲುಗಳಲ್ಲಿಯೂ ನೋವನ್ನು ಉಂಟು ಮಾಡುತ್ತದೆ. ಒಂದು ವೇಳೆ ಇದು ಸಾಮಾನ್ಯ ಸಮಸ್ಯೆಗಳೆಂದು ನಿರ್ಲಕ್ಷಿಸಿದರೆ ಈ ಗಂಭೀರ ರೋಗವು ಸಂಧಿವಾತವಾಗಿ ಬದಲಾಗುತ್ತದೆ. ಇನ್ನು ಉಬ್ಬಿರುವ ರಕ್ತನಾಳಗಳು ಪಾದಗಳಲ್ಲಿ ಊತ ಮತ್ತು ನೋವನ್ನು ಉಂಟು ಮಾಡುತ್ತವೆ.
ಅಲ್ಲದೆ ಸಣ್ಣ ವಯಸ್ಸಿನಲ್ಲಿಯೂ ಕೂಡ ಈ ಸಮಸ್ಯೆ ಕಾಣಿಸಿಕೊಳ್ಳಲು ಶುರುವಾಗುತ್ತವೆ. ಆದ್ದರಿಂದ ನೋವು ಪ್ರಾರಂಭವಾದ ತಕ್ಷಣ ನಿರ್ಲಕ್ಷ್ಯ ಮಾಡದೆ ಪರಿಶೀಲನೆ ಮಾಡಬೇಕು ಹಾಗೂ ಇದಕ್ಕೆ ಸಂಬಂಧಿಸಿದ ಚಿಕಿತ್ಸೆಯನ್ನು ಕೂಡಲೇ ಮಾಡುವುದರಿಂದ ರೋಗವು ಗಂಭೀರವಾಗುವುದನ್ನು ತಡೆಯಬಹುದು. ಈ ವಿಚಾರ ನೆನಪಿಡಿ. 30 ವರ್ಷದ ನಂತರ ಮಧುಮೇಹ ಮತ್ತು ಯೂರಿಕ್ ಆಮ್ಲ ಪರೀಕ್ಷೆಗಳನ್ನು ನಿಯಮಿತವಾಗಿ ಮಾಡಬೇಕು. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಸಮತೋಲಿತ ಆಹಾರದ ಜೊತೆಗೆ ವ್ಯಾಯಾಮ ಮಾಡಿ. ಸೋಡಾ ಮತ್ತು ತಂಪು ಪಾನೀಯಗಳು ಹಾಗೂ ಮದ್ಯ ಮತ್ತು ತಂಬಾಕನ್ನು ತಪ್ಪಿಸಿ. ದೇಹಕ್ಕೆ ಜೀವಸತ್ವಗಳ ಕೊರತೆಯಾಗದಂತೆ ನೋಡಿಕೊಳ್ಳಿ. ಸರಿಯಾಗಿ ನೀರು ಕುಡಿಯುವ ಅಭ್ಯಾಸ ಮಾಡಿಕೊಳ್ಳಿ. ದೇಹವು ನಿರ್ಜಲೀಕರಣ ಸಮಸ್ಯೆಗೆ ಒಳಗಾಗದಂತೆ ನೋಡಿಕೊಳ್ಳಿ. ನೈಸರ್ಗಿಕವಾಗಿ ಸಿಗುವ ತಾಜಾ ಹಣ್ಣು ಮತ್ತು ತರಕಾರಿಗಳನ್ನು ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಿ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.